ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೆ ಪದಂ ಸಮೂಢಮಸ್ಯ ಪಾಕುಂ ಸುರೇ. ಈ ನಿಮ್ಮ ಕೆ ವೆಂಕಟೇಶ್ವರು ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, 2026 ಬೃಹಸ್ಪತಿ ಗುರುಗಳ ಆಶೀರ್ವಾದ ಕರ್ಕಾಟಕ ರಾಶಿಗೆ, ಜನ್ಮರಾಶಿಗೆ ಬರ್ತಾ ಇರೋದ್ರಿಂದ ನಿಮಗೆ ತಮ್ಮ ಜನ್ಮರಾಶಿಗೆ ಕರ್ಕಾಟಕ ರಾಶಿಗೆ ಗುರು ಸಂಚಾರ 1ರಲ್ಲಿ ಸಂಚಾರ ಮಾಡೋದ್ರಿಂದ ಯತ್ನ ಕಾರ್ಯದಲ್ಲಿ ವಿಘ್ನ, ವ್ಯಾಪಾರ ಉದ್ಯೋಗದಲ್ಲಿ ಅಲ್ಪ ಲಾಭ, ಅಧಿಕ ಖರ್ಚು, ಬಂಧು ಮಿತ್ರರಲ್ಲಿ ಮನಸ್ತಾಪ, ಅನಾರೋಗ್ಯ, ಅಶಾಂತಿ, ಊರೂರು ಸುತ್ತಾಟ, ಬುದ್ಧಿಮಾಂದ್ಯ, ಹಿತಶತ್ರುಗಳಿಂದ ತೊಂದರೆ ಮತ್ತು ಮೋಸ, ಜನರಲ್ಲಿ ಜಗಳ, ಕಲಹ, ಸ್ಥಾನಪಲ್ಲಟ ಉಂಟಾಗುತ್ತದೆ. ಯಾರನ್ನೂ ಹೆಚ್ಚಿಗೆ ನಂಬಬೇಡಿ. ಮನಸ್ಸಿನಲ್ಲಿ ಭಯಭೀತಿ ಹಾಗೂ ಕೈಕಾಲು ಬೆನ್ನು ನೋವು ಬರುತ್ತದೆ. ದೇವರಲ್ಲಿ ಹೆಚ್ಚು ಮೊರೆ ಹೋಗುವಿರಿ. ಈ ಕಾಲದಲ್ಲಿ ಗುರುಗ್ರಹಕ್ಕೆ ಶಾಂತಿ ಮಾಡಿಸಿ. ಯಾಕೆ ಅಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಜನ್ಮರಾಶಿ ಯಾಕೆಂದರೆ ಜನ್ಮರಾಶಿಗೆ ಬಂದಾಗ ತುಂಬ ಕಷ್ಟ ಕೊಡ್ತಕ್ಕಂಥದ್ದು. ಆದ್ದರಿಂದ ನೀವು ಆದಷ್ಟು ಸ್ವಲ್ಪ ಹುಷಾರಾಗಿರಬೇಕು. ಗುರುಗ್ರಹ ಶಾಂತಿ ಮಾಡಿಸ್ಕೋಬೇಕು. ಈ ಥರ ದೇವರದ್ದು ಗುರುಗ್ರಹದ ಮಂತ್ರ ಈ ಥರ ಬರುತ್ತೆ. ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಓಂ ಬ್ರಹ್ಮ ಬೃಹಸ್ಪತಿ ಏನು ಅಂತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಎಲ್ಲ ಒಳ್ಳೆಯದಾಗತ್ತೆ, ಅನುಕೂಲ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.